ಎಲ್ರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ನಾವು 9ನೇ ತರಗತಿಯ ಇಂಗ್ಲೀಷ್ ವಿಷಯದ ಯೂನಿಟ್ ಟೆಸ್ಟ್ 2 ಅಂದರೆ LB ಆಧಾರಿತ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಈ ಒಂದು ಪ್ರಶ್ನೆ ಪತ್ರಿಕೆ 3 ಕ್ವಶನ್ಸ್ ಆ್ಯಂಡ್ ಗ್ರೇಟ್ಫುಲ್ನೆಸ್ ಎನ್ನುವ 2 ಅಧ್ಯಾಯಗಳ ಮೇಲೆ ಈ ಒಂದು ಚಾಪ್ಟರ್ ಇರ್ತದೆ, ಈ ಒಂದು ಪ್ರಶ್ನೆ ಪತ್ರಿಕೆ ಇರ್ತದೆ. ಹಾಗಾಗಿ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ನು ನಮಗೆ ಹೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ಸ್ಫೂರ್ತಿಯನ್ನು ನೀಡುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇದು ಒಟ್ಟು 20 ಅಂಕಗಳ ಪ್ರಶ್ನೆ ಪತ್ರಿಕೆ. ಮೊದಲೇ ಮೇನ್ ನೋಡಿ, ಡೂ ಆ್ಯಸ್ ಡೈರೆಕ್ಟೆಡ್ ಬಿಲೋ ಅಂತ ಕೇಳಿದ್ದಾನೆ. 5 ಅಂಕ 5 ಪ್ರಶ್ನೆಗಳಿರ್ತವೆ. ಟೋಟಲ್ ಆಗಿ 1 ಅಂಕ ಅಂದರೆ 5 ಅಂಕಗಳು ಈ ಒಂದು ಮೇನಿಂದ ನಿಮಗೆ ದೊರೀತವೆ. ಮೊದಲೇ ಪ್ರಶ್ನೆ ನೋಡಿ, ಚೂಸ್ ಕರೆಕ್ಟ್ ಕ್ವಶನ್ ಟ್ಯಾಗ್ ಅಂತ ಕೇಳಿದ್ದಾನೆ. ಚೂಸ್ ಕರೆಕ್ಟ್ ಕ್ವಶನ್ ಟ್ಯಾಗ್ ಅಂತ ಇದೆ. ಮೊದಲೇ ಪ್ರಶ್ನೆ, ದ ಹರ್ಮಿತ್ ಲಿಸನ್ಡ್ ಟು ದ ಕಿಂಗ್ ಅಂತ ಇದೆ. ಇಲ್ಲಿ ಆಪ್ಷನ್ ಸಿ ಡಿಡಂಟ್ ಹಿ ಅನ್ನೋದು ಸರಿಯಾದ ಕ್ವಶನ್ ಟ್ಯಾಗ್ ಆಗಿರ್ತದೆ. ಡಿಡಂಟ್ ಹಿ. ಓಕೆನಾ. ಎರಡನೇ ಪ್ರಶ್ನೆ ನೋಡಿ, ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್ ಅಂತ ಇದೆ. ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್. ಐ ಹ್ಯಾವ್ ಕಮ್ ಟು ಯು ವೈಸ್ ಹರ್ಮಿತ್ ಟು ಆಸ್ಕ್ ಯು 3 ಕ್ವಶನ್ಸ್ ಆ್ಯಂಡ್ ಗೆಟ್ ಆನ್ಸರ್ ಅಂತ ಇದೆ. ಆಪ್ಷನ್ ಬಿ ಇಲ್ಲಿ ಇನ್ಫಿನಿಟಿವ್ ಯಾವುದಪ್ಪ ಅಂದರೆ ಟು ಆಸ್ಕ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಟು ಆಸ್ಕ್. ಮೂರನೇ ಪ್ರಶ್ನೆ ನೋಡಿ, ಚೂಸ್ ಕರೆಕ್ಟ್ ಕೊಲಕೇಟಿವ್ ವರ್ಡ್ ಅಂತ ಇದೆ. ಸ್ವಿಮ್ಮಿಂಗ್ ಅನ್ನೋದು ರಿವರ್, ಪೂಲ್, ವೆಲ್, ಸಿ ಅಂತ ಇದೆ. ಸ್ವಿಮ್ಮಿಂಗ್ ಫೂಲ್ ಅನ್ನೋದು ಕೊಲಕೇಟಿವ್ ವರ್ಡ್ ಸರಿಯಾದ ಕೊಲಕೇಟಿವ್ ವರ್ಡ್ ಆಗಿರ್ತದೆ. ಇನ್ನು ನಾಲ್ಕನೇ ಪ್ರಶ್ನೆ, ಚೂಸ್ ದ ಕರೆಕ್ಟ್ ವರ್ಡ್ ಅಂತ ಇದೆ. ಎ ಪರ್ಸನ್ ಹೂ ಲಿವ್ಸ್ ಅಲೋನ್ ಆ್ಯಂಡ್ ಲೀಡ್ಸ್ ಎ ಸಿಂಪಲ್ ಲೈಫ್ ಅಂತ ಕೇಳಿದ್ದಾನೆ. ಸೊ ಆಪ್ಷನ್ ಬಿ ಹರ್ಮಿತ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಇನ್ನು ಐದನೇ ಪ್ರಶ್ನೆ, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಇದೆ. ಕಿಂಗ್ ಮೆಟ್ ದ ವೈಸ್ ಹರ್ಮಿತ್ ಅಂತ ಇದೆ. ಇದು ಯಾವುದು? ವೈಸ್ ಅನ್ನೋದು ಜಾಣ ಅಂತ. ಸೊ ಇಲ್ಲಿ ಅಡ್ಜೆಕ್ಟಿವ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಇನ್ನು ನೆಕ್ಸ್ಟು ಆನ್ಸರ್ ದ ಫಾಲೋವಿಂಗ್ ಇನ್ ಕ್ವಶನ್ಸ್ ಅಂತ ಇದೆ. ಆರನೇ ಪ್ರಶ್ನೆ ನೋಡಿ, ಹೌ ಡಿಡ್ ದ ಕಿಂಗ್ ಹೆಲ್ಪ್ ದ ವೂಂಡೆಡ್ ಮ್ಯಾನ್ ಅಂತ ಇದೆ. ದ ಕಿಂಗ್ ವಾಶ್ಡ್ ಆ್ಯಂಡ್ ಬ್ಯಾಂಡೇಜ್ಡ್ ದ ಮ್ಯಾನ್ಸ್ ವೂಂಡ್ ಆ್ಯಂಡ್ ಸ್ಟೇಡ್ ವಿತ್ ಹಿಮ್ ಥ್ರೂ ಔಟ್ ದ ನೈಟ್ ಟು ಟೇಕ್ ಕೇರ್ ಆಫ್ ಹಿಮ್ ಅಂತ ಆನ್ಸರ್ನ ನೀವು ಬರೀಬೇಕಾಗ್ತದೆ. ಏಳನೇ ಪ್ರಶ್ನೆ ನೋಡಿ, ದ ಪೊಯೆಟ್ ಈಸ್ ಥ್ಯಾಂಕ್ಫುಲ್ ಫಾರ್ ದ ಐಸ್ ಆ್ಯಂಡ್ ಇಯರ್ಸ್ ವೈ ಅಂತ ಕೇಳಿದಾನೆ. ಸೊ ಬನ್ನಿ ಆನ್ಸರ್ ನೋಡ್ತಗೋಣ. ದ ಪೊಯೆಟ್ ಎಕ್ಸ್ಪ್ರೆಸಸ್ ಗ್ರ್ಯಾಟಿಟ್ಯೂಡ್ ಫಾರ್ ಹಿಸ್ ಐಸ್ ವಿಚ್ ಅಲೋ ಹಿಮ್ ಟು ಅಬ್ಸರ್ವ್ ದ ವರ್ಲ್ಡ್ ಅರೌಂಡ್ ಹಿಮ್. ಹಿ ಈಸ್ ಆಲ್ಸೋ ಥ್ಯಾಂಕ್ಫುಲ್ ಫಾರ್ ಹಿಸ್ ಇಯರ್ಸ್ ವಿಚ್ ಎನೇಬಲ್ ಹಿಮ್ ಟು ಹಿಯರ್ ದ ಕ್ರೈಸ್ ಆಫ್ ದೋಸ್ ಇನ್ ನೀಡ್ ನಿಯರ್ ಬೈ ಅನ್ನೋದು ಆನ್ಸರ್ ಆಗ್ತದೆ. ಇಷ್ಟು ಬರೆದ್ರೆ ನಿಮಗೆ 2 ಅಂಕ ಸಂಪೂರ್ಣವಾಗಿ ದೊರೀತದೆ. 8ನೇ ಪ್ರಶ್ನೆ ನೋಡಿ, ವಾಟ್ ವೇರ್ ದ ಕಿಂಗ್ಸ್ 3 ಕ್ವಶನ್ಸ್. ಕಿಂಗನ 3 ಕ್ವಶನ್ಗಳು ಏನು ಅಂತ ಇದೆ. ದ 3 ಕ್ವಶನ್ಸ್ ಆಫ್ ಕಿಂಗ್ ವೇರ್ ವಾಟ್ ರೈಟ್ ಟೈಮ್ ಟು ಡೂ ಎನಿಥಿಂಗ್, ಫಸ್ಟ್ ಒನ್ನು. ಸೆಕೆಂಡ್ ಒನ್ನು, ಹೂ ಆರ್ ದ ರೈಟ್ ಪೀಪಲ್ ಟು ಲಿಸನ್ ಟು, ಯಾರು ಕೇಳುವರು ಅಂತ. ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಟು ಡೂ ಅಂತ ಇದೆ. ಇಂಪಾರ್ಟೆಂಟ್ ಕೆಲಸ ಏನೋ ಅದು ಹೇಳು ಅಂತ ಕೇಳಿದ್ದಾನೆ. ಸೊ 3 ಕ್ವಶನ್ಗಳಾಗಿರ್ತವೆ. ಇನ್ನು ನೆಕ್ಸ್ಟ್ ನೋಡಿ, RC ಕ್ವಶನ್ಸು. 9ನೇ ಪ್ರಶ್ನೆ, ಐ ಆಮ್ ಗ್ರೇಟ್ಫುಲ್ ಫಾರ್ ದ ಐಸ್ ದಟ್ ಐ ಕ್ಯಾನ್ ಸಿ ಅಂತ ಇದೆ. ಎ ಪ್ರಶ್ನೆ ನೋಡಿ, ಹೂ ಸೇಡ್ ದಿಸ್ ಅಂತ ಇದೆ. ದ ಪೊಯೆಟ್ ಆನ್ಸರ್ ಆಗ್ತದೆ. ಎ ಕ್ವಶನ್ಗೆ ಹೂ ಸೇಡ್ ದಿಸ್ ಅಂದರೆ ದ ಪೊಯೆಟ್ ಅವ್ರು ಹೇಳ್ತಾನೆ. ನೆಕ್ಸ್ಟ್ ಬಿ ಕ್ವಶನ್, ಫ್ರಮ್ ವಿಚ್ ಪೋಯಮ್ ದಿಸ್ ಸೆಂಟೆನ್ಸ್ ವಾಸ್ ಟೇಕನ್ ಫ್ರಮ್ ಅಂತ ಇದೆ. ಯಾವ ಪೋಯಮಿಂದ ಈ ಒಂದು ಲೈನ್ ತೆಗೆದುಕೊಂಡಲಾಗಿದೆ ಅಂತ ಹೇಳಿದ್ರೆ, ಸೊ ಬಿಗೆ ಆನ್ಸರ್ ಏನಪ್ಪ ಅಂದ್ರೆ ಗ್ರೇಟ್ಫುಲ್ನೆಸ್ ಅನ್ನೋ ಒಂದು ಪೋಯಮ್ನಿಂದ. ಇನ್ನು ಥರ್ಡ್ ಕ್ವಶನ್ ಸಿ ನೋಡಿ, ರೈಟ್ ದ ನೇಮ್ ಆಫ್ ದ ಪೋಯೆಟ್ ಅಂತ ಇದೆ. ಜೋಸೆಫ್ ಟಿ ರೆನಾಲ್ಡಿ ಅನ್ನೋದು ಆನ್ಸರ್ ಆಗ್ತದೆ, ಯಾರು ಬರೆದವರು ಅಂತ. ಓಕೆನಾ. ಇನ್ನು ನೆಕ್ಸ್ಟ್ 10ನೇ ಪ್ರಶ್ನೆ, ಹಿಯರ್ ಕಮ್ಸ್ ಸಮ್ ಒನ್ ರನ್. ಎ ಕ್ವಶನ್ ಹೂ ಸೇಡ್ ದಿಸ್ ಅಂತ ಇದೆ. ಸೊ ಆನ್ಸರ್ ಏನಪ್ಪ ಅಂದರೆ ದ ಹರ್ಮಿತ್ ಸೇಡ್ ಅಂತ ಬರಿಬೇಕಾಗ್ತದೆ. ಎರಡನೇದು ಬಿ ಕ್ವಶನ್ ನೋಡಿ, ಹೂ ವಾಸ್ ಇಟ್ ಸೆಡ್ ಟು ಅಂತ ಇದೆ. ಸೊ ದ ಕಿಂಗ್ಗೆ ಹೇಳ್ತಾನೆ. ಹಾಗೆ ಸಿ ಕ್ವಶನ್, ಹೂ ಡಸ್ ಸಮ್ ಒನ್ ರೆಫರ್ಸ್ ಟು. ಇಲ್ಲಿ ಸಮ್ ಒನ್ ಅಂದರೆ ಯಾರು ಅಂತ ಕೇಳಿದಾನೆ. ದ ಬಿಯರ್ಡ್ ಮ್ಯಾನ್ ಆರ್ ವೂಂಡೆಡ್ ಮ್ಯಾನ್ ಅಂತ ಆನ್ಸರ್ನ ನೀವು ಬರಿಬೇಕಾಗ್ತದೆ. ಓಕೆ. ಇನ್ನು ನೆಕ್ಸ್ಟ್ ನೋಡಿ, ಕಂಪ್ಲೀಟ್ ದ ಪೋಯಮ್ ಅಂತ ಕೇಳಿದಾನೆ. ಸೊ ಒಂದು ಪೋಯಮ್ ಇದೆ, ಸೊ ಅದನ್ನ ಕಂಪ್ಲೀಟ್ ಮಾಡಬೇಕಾಗ್ತದೆ. ಐ ಆಮ್ ಅಂತ ಸ್ಟಾರ್ಟ್ ಆಗಿ ನಿಯರ್ ಅಂತ ಇದೆ. ಸೊ ಇಲ್ಲಿ ನೋಡಿ, ಐ ಆಮ್ ಗ್ರೇಟ್ಫುಲ್ ಫಾರ್ ದ ಐಸ್ ದಟ್ ಐ ಕ್ಯಾನ್ ಸಿ, ದ ಆಕ್ಟಿವಿಟೀಸ್ ದಟ್ ಕ್ಯಾನ್ ಬಿ ಡನ್ ಬೈ ಮೀ. ಐ ಆಮ್ ಗ್ರೇಟ್ಫುಲ್ ಫಾರ್ ದ ಇಯರ್ಸ್ ದಟ್ ಐ ಮೇ ಹಿಯರ್ ದ ಸಾಬಿಂಗ್ ಆಫ್ ದೋಸ್ ಹೂ ನೀಡ್ ಮೀ ನಿಯರ್ ಅಂತ ಆನ್ಸರ್ನ ನೀವು ಪದ್ಯನ ಪೂರ್ಣಗೊಳಿಸಬೇಕಾಗ್ತದೆ. ಇಷ್ಟು ಬರೆದ್ರೆ ನಿಮಗೆ ಸಂಪೂರ್ಣ ಅಂಕ ದೊರೀತದೆ. ಓಕೆನಾ. ಇದಾಗಿತ್ತು ಇಂದಿನ ವಿಡಿಯೋದಲ್ಲಿ ನಾವು 3 ಕ್ವಶನ್ಸ್ ಆ್ಯಂಡ್ ಗ್ರೇಟ್ಫುಲ್ನೆಸ್ ಎನ್ನುವ 2 ಅಧ್ಯಾಯಗಳ ಒಂದು LB ಆಧಾರಿತ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳನ್ನು ನೋಡ್ತಾ ಹೋದ್ವಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡತಕ್ಕಂಥ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.